ಈಗ ಒಂದು ನೀವು ಗಂಭೀರವಾದ ಆರೋಪವನ್ನು ನಿಮ್ಮ ಒಂದು ಪುಸ್ತಕದಲ್ಲಿ ಮಾಡಿದ್ದೀರಿ. ಸಂಘದ ಬೈಠಕ್‌ನಲ್ಲಿ ಸಲಿಂಗಕಾಮ ಚಾಲ್ತಿಯಲ್ಲಿದೆ. ಅಲ್ಲಿ ಬೈಠಕ್ ಮಾಡೋರೆಲ್ಲ ಕೆಲವರು ಗೇಯ್‌ಗಳಿದ್ದಾರೆ. ಅಲ್ಲಿ ಬರುವ ಒಂದು ಸುಂದರವಾದ ಹುಡುಗರನ್ನ ಹಿರಿಯ ಪ್ರಮುಖರು ದ ಒಂದು ಇದು ಮನವೊಲಿಸಿ ಬಳಸ್ಕೋತಾರೆ ಅನ್ನೋ ರೀತಿಯಲ್ಲಿ ನೀವು ಪುಸ್ತಕದಲ್ಲಿ ದಾಖಲಿಸಿದ್ದೀರಿ. ಅಲ್ಲ ಗೌಡ್ರೆ, ಇಂಥ ಗಂಭೀರ ಆರೋಪ ಒಂದು ದೇಶಭಕ್ತಿ, ದೇಶಪ್ರೇಮಕ್ಕಾಗಿ ಇತ್ತೀಚೆಗಷ್ಟೇ ಶತಮಾನೋತ್ಸವ ಆಚರಿಸ್ತು. ಇಂಥ ಗಂಭೀರ ಆರೋಪವನ್ನು ಮಾಡಲಿಕ್ಕೆ ನಿಮ್ಗೆ ಹೆಂಗಾದ್ರೂ ಮನಸ್ಸು ಬಂತು? ಅಂದರೆ ಇದು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇರೋದಾ ಅಥವಾ ಏನಾದರೂ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ? ನೋಡಿ, ಈ ಸಲಿಂಗ ಕಾಮ ಅದಷ್ಟೇ ಅಲ್ಲ, ಕಚ್ಚೆ ಅರಕತನ ಅನ್ನೋಂಥದ್ದನ್ನು ನನ್ನ ಪುಸ್ತಕದಲ್ಲಿ ಬರ್ತೀನಿ. ಅಲ್ಲ, ಅದು ಕೂಡ ನಾನು ನೆಕ್ಸ್ಟ್ ಪ್ರಶ್ನೆಯಲ್ಲಿದ್ದೆ. ಅಕ್ಕ ಅಕ್ಕ ಅನ್ಕೊಂಡು ಪಕ್ಕ ಕೇಳ್ಕೊತಾರೆ ಅಂತ ನೀವು ಬರ್ದಿದ್ದೀರಾ. ಎಂತ ಗಂಭೀರ ಆರೋಪವನ್ನು ಮಾಡ್ತಿರಲ್ಲ ನೀವು. ಅವ್ರ ಸಹೋದರ ಸಹೋದರಿಯರಂತೆ ಅಂದೇ ಅವ್ರು ಮಾತಾಡಲ್ಲ. ಸಹೋದರ ಸಹೋದರಿಯರೇ ಅಂತಾನೆ ಬಾಯಿ ಮಾತಾಡೋದು. ಅವರಲ್ಲಿ ಇಂಥ ಇದು ಯಾರಾದ್ರೂ ನಂಬ್ತಾರ ನೀವು ಹಿಂಗೆ ಆರೋಪ ಮಾಡಿಬಿಟ್ರೆ? ಇದು ನಾನು ಯಾವುದೇ ದಾಖಲೆ ಇಲ್ಲದೆ ಹೇಳಿದ್ದಲ್ಲ. ಅದೇ ಕಾರಣಕ್ಕಾಗಿ ವಿಧಾನಸೌಧದಲ್ಲಿ ಕಣ್ಣೀರಿಟ್ಟಂತ ಘಟನೆ ನಡೆದಿದೆ. ವಿಧಾನಸೌಧದಲ್ಲಿ ನನ್ನನ್ನು ಈ ರೀತಿ ಸಲಿಂಗಕಾಮಿ ಅಂತ ಹೇಳಿದ್ರು ಅಂತ ಕಣ್ಣೀರಿಟ್ಟ ನನ್ನ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ. ಅವರಿಗೆ ಹೆಣ್ಮಕ್ಳು ಮನೆ ಬೆಳೆದಿರೋಂಥ ಹೆಣ್ಮಕ್ಳಿದ್ರು ಕೂಡ ಅದೇ ಮನೆಯಲ್ಲಿ ನಾವು ಮಲಗ್ತಿದ್ವಿ, ಹೇಳ್ತಿದ್ವಿ, ಊಟ ಮಾಡ್ತಿದ್ವಿ. ಅಂದರೆ ನಮ್ಮ ಬಗ್ಗೆ ಅಷ್ಟೊಂದು ಗೌರವ ಇತ್ತು, ಅಷ್ಟೊಂದು ನಂಬಿಕೆ ಇತ್ತು. ಅಂಥ ಮನೆಯಲ್ಲಿ ಅಮ್ಮ ಅಮ್ಮ ಅಂತ ಹೇಳಿ ಅಮ್ಮನ ಮಗಳನ್ನ ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಅತ್ಯಾಚಾರ ಮಾಡಿ ಮದುವೆ ಮಾಡ್ಕೊತಾರೆ. ಅಕ್ಕ 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 ಅಂತ ಹೇಳಿ ಅಕ್ಕನನ್ನೇ ಪಕ್ಕ ಕೇಳ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ. ಸಭ್ಯರು, ಸಂಸ್ಕಾರವಂತರು, ಸಚ್ಚಾರಿತ್ರ್ಯರು ಈ ರೀತಿ ಬಿಂಬಿಸ್ಕೊಳ್ತಾ ಇರೋಂಥ RSSನ ಈ ಜನ ಮಾಡ್ತಾ ಇರೋದು ಹಲ್ಕ ಕೆಲಸ. ಅತ್ಯಾಚಾರ, ಅನಾಚಾರ, ವ್ಯಭಿಚಾರ, ಮೋಸ, ವಂಚನೆ, ಭ್ರಷ್ಟಾಚಾರ ಇವುಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಆ ಸಲಿಂಗ ಕಾಮವೂ ಒಂದು, ಅತ್ಯಾಚಾರವೂ ಒಂದು. ಇದಕ್ಕೆ ನಾವೆಲ್ಲಿಂದ ದಾಖಲೆ ಕೊಡಬೇಕು? ಹೇಗೆ ದಾಖಲೆ ಕೊಡಲಿಕ್ಕಾಗತ್ತೆ? ನಿಮ್ಮ ಜೊತೆ ಈಗ ನಿಮಗೊಂದು 63 ವರ್ಷ ವಯಸ್ಸು. ನಿಮ್ಮ ಜೊತೆ ಏನು ನನ್ನ ಸಂಘಕ್ಕೆ ಕಾರ್ಯಕರ್ತರಾಗಿ ಸೇರ್ಕೊಂಡಿದ್ದಾರಲ್ಲ, ಅವ್ರಿಗೂ ನಿಮ್ಮಷ್ಟೇ ವಯಸ್ಸು. ಅವ್ರ ಬದುಕು ಈಗ ಹೇಗೆ ನಡೀತಾ ಇದೆ? ಅವರೆಲ್ಲ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ? ಅಂಧಭಕ್ತಿಯ ಅವಿವೇಕಿ, ಮೂರ್ಖ, ಮುಟ್ಟಾಳರಾಗಿ, ವಂಚಕ, ನೀಚ, ಅತ್ಯಾಚಾರಿ, ಅನಾಚಾರಿ, ವ್ಯಭಿಚಾರಿ, ಸ್ವಂತಿಕೆ, ಸ್ವಾಭಿಮಾನ, ಸ್ವಚಿಂತನೆ ಎಲ್ಲವನ್ನ ಕಳೆದುಕೊಂಡು BJPಗೆ ಗುಲಾಮರಾಗಿ ಅವ್ರ ಜೊತೆಯಲ್ಲಿದ್ದಾರೆ. ನಾನೇನಪ್ಪ ಇಷ್ಟೊಂದು ಶಬ್ದ ಹೇಳ್ಬಿಟ್ರಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ಅದು ನನಗೂ ಅಷ್ಟು ಅರಗಿಸ್ಕೊಳಕ್ಕಾಗಲಿಲ್ಲ. ಯಾಕೆ ನಾನು ಈ ಶಬ್ದಗಳೆಲ್ಲ ಹೇಳಿದ್ದೀನಿ? ಇವೆಲ್ಲವೂ ಅವರಿಗೆ ಯಾಕೆ ಅಪ್ಲೈ ಆಗುತ್ತೆ ಅಂತ ಹೇಳಿದರೆ, ಇವತ್ತು ಯಾರು ಸಜ್ಜನಿಕೆಯ ಪ್ರಾಮಾಣಿಕ, ಅತ್ಯಂತ ಪ್ರಾಮಾಣಿಕರು, ಸಜ್ಜನರು, ಸಂಸ್ಕಾರವಂತರು ಅಂತ ಇದ್ದಾರಲ್ಲ, ಅವರೆಲ್ಲರೂ ಇವತ್ತು ಯಾರಿಗಪ್ಪ ಓಟ್ ಹಾಕ್ತಾರೆ? ಯಾರನ್ನಪ್ಪ ಬೈತಾರೆ ಅಂದರೆ ಕಾಂಗ್ರೆಸ್ನ ಬೈತಾರೆ, BJPನ ಹೊಗಳ್ತಾರೆ, BJPಗೆ ಓಟ್ ಹಾಕ್ತಾರೆ. ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುನಿರತ್ನನಿಗೆ BJP ಕ್ಯಾಂಡಿಡೇಟ್, ಅಲ್ಲಿರೋ ಎಲ್ಲ ಸಂಘದ ಪ್ರಾಮಾಣಿಕ ಕಾರ್ಯಕರ್ತರು ಓಟ್ ಹಾಕಿದ್ದು ಮುನಿರತ್ನಗೆ. ಅಂದರೆ ಈಗ ಇಲ್ಲೇ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಅಂದರೆ ನೀವು BJPಗೆ ಓಟ್ ಹಾಕ್ಬಾರ್ದು, ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಂತ ಹೇಳ್ತಿದ್ರಿ. ನಾನು ಅದನ್ನೇನು ಹೇಳ್ತಾ ಇಲ್ಲ, RSSನವ್ರಿಗೆ ಮಾತ್ರ ನಾನು ಕೇಳ್ತಾ ಇರೋದು. ಅಂದರೆ ಅವನು ಈಗ ನಾನು ಗೋಕಾಕ್ನಲ್ಲೂ ಕೆಲಸ ಮಾಡಿದ್ದೀನಿ. ಅಲ್ಲಿ ಇರುವಂತಹ ಇವತ್ತು ರಮೇಶ್ ಜಾರಕಿಹೊಳಿ ಮೇಲೆ ಅತ್ಯಾಚಾರಿ ಅನ್ನುವಂಥದ್ದು ಒಂದು ಆರೋಪನೆ ಓಡಾಟ ಮಾಡ್ತು. ಆದರೆ ಅಲ್ಲಿ ನನಗೆ ಪರಮಾಪ್ತರಾಗಿ ನನ್ನ ತಂದೆ ಸ್ಥಾನದಲ್ಲಿದ್ದಂಥ ಕುಟುಂಬದವರು ಕೂಡ ನನಗೆ ಪರಮಾಪ್ತರು, ತಂದೆ ರೀತಿಯ ಗೌರವವನ್ನು ನಾನು ಇಟ್ಕೊಂಡಂಥ ಅಂಥವರು ಕೂಡ ಯಾರಿಗೋ ಓಟ್ ಹಾಕ್ತಾರೆ ಅಂದರೆ BJPಗೆ ಓಟ್ ಹಾಕ್ತಾರೆ. ಅಂದರೆ ನಿಮ್ಮ ಪ್ರಾಮಾಣಿಕತನ ನೀವು ಅವ್ರಿಗೆ ಒತ್ತೇ ಇಟ್ರಲ್ಲ, ನಿಮ್ಮ ಸಜ್ಜನಿಕೆ ಅವ್ರಿಗೆ ಒತ್ತೇ ಇಟ್ರಲ್ಲ, ನಿಮ್ಮ ಸಂಪೂರ್ಣ ಸರ್ವಸ್ವವನ್ನು ಅವರ ಕಾಲ ಕೆಳಗಾಗಿ ಅವರು ಗುಲಾಮರಾದ್ರಲ್ಲ. ನನ್ನ ಮೊದಲ ಪ್ರಶ್ನೆ ಬೇರೆ ಅರ್ಥದಲ್ಲಿತ್ತು. ಅಂದರೆ ನೀವು ಪುಸ್ತಕದಲ್ಲಿ ದಾಖಲಿಸಿದ್ರಲ್ಲ, ಏನು ವಯಸ್ಸಾದ ಹಿರಿಯ ಜೀವಗಳನ್ನು ತುಂಬ ಅವಗಣಿಸಲಾಗ್ತಿದೆ, ತೆರೆಮರೆಯಲ್ಲಿ ಹೆಂಗೋ ಅವ್ರು ಕಟ್ಕೊಂಡು ಬದುಕಬೇಕಲ್ಲ ಅಂತ ಬದುಕ್ತಾ ಇದ್ದಾರೆ. ಅನಿವಾರ್ಯವಾಗಿ RSSನ ಹಿರಿಯ ಜೀವಗಳು, ಆ ಹಿರಿಯ ಜೀವಗಳು ಮಾತನಾಡಲಿಕ್ಕೂ ಆಗದೆ, ವಾಪಸ್ ಹೋಗದೆ, ಅವಮರ್ಯಾದೆಯನ್ನು ತಡ್ಕೊಳ್ಳಿಕ್ಕೂ ಆಗದೆ ಅನಿವಾರ್ಯವಾಗಿ ಬದುಕ್ತಾ ಇದ್ದಾರೆ. ಯಾಕಪ್ಪ ಬದುಕ್ತಿದೆಯಾ? ಇನ್ನೊಂದು ಸಾಯಲಿಲ್ಲ, ಅದಕ್ಕೋಸ್ಕರ ಬದುಕ್ತಿದ್ದೀನಿ, ಆ ಸ್ಥಿತಿಯಲ್ಲಿದ್ದಾರೆ. ಯಾಕೆ ಅಂದರೆ ಇವತ್ತಿನ ಟೋಟಲಿ ವ್ಯವಸ್ಥೆ, ಸಂಘ, ಇವು ನಿಮ್ಗೆ ಹೇಳಬೇಕು ಅನ್ನೋದಾದರೆ ಸಂಘ ರಿಜಿಸ್ಟರ್ ಮಾಡಿಲ್ಲ, ಆದರೆ ಸಂಘದ್ದೇ ಅನ್ನೋಂಥ ಕಾರ್ಯಾಲಯಗಳು ಇವತ್ತು ಬೇಕಾದಷ್ಟು ಅಲ್ಲಲ್ಲೇ ತಲೆ ಎತ್ತಿದ್ದಾವೆ. ಯಾರ ಹೆಸರಿನಲ್ಲಿ ಎತ್ತಿದ್ದಾವೆ? ಯಾವುದೋ ಒಂದು ಟ್ರಸ್ಟ್ ಹೆಸರಿನಲ್ಲಿ. ಆದರೆ ದುಡ್ಡು ಸಂಗ್ರಹ ಮಾಡೋದು ಯಾವುದರ ಹೆಸರಿನಲ್ಲಿ? RSS ಹೆಸರಿನಲ್ಲಿ. ಎಲ್ಲರ ಹತ್ರ ಕೇಳಬೇಕಾದ್ರೆ RSS ಹೆಸರಿನಲ್ಲಿ ದುಡ್ಡು ಕೇಳ್ತಾರೆ. ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಇದನ್ನು ತಗೊತಾರೆ, ಟ್ರಸ್ಟ್ ನೇಮ್ ಇಡ್ತಾರೆ. ಈಗ ಜಂಡೇವಾಲ ಅನ್ನೋಂಥದ್ದು ಒಂದು ಟ್ರಸ್ಟ್. ಇಂಥ ಎಲ್ಲ ಮಾಡಿಕೊಂಡು ಅಟ್ಲೀಸ್ಟ್ ಆ ಹಿರಿಯ ಜೀವಗಳಿಗೆ ಎಲ್ಲಾದರೂ ಒಂದು ಜಾಗ ಕೊಡಬೇಕಲ್ಲ. ಅವ್ರನ್ನ ಯಾಕೆ ತುಂಬ ಮೂಲ ಗುಂಪು ಮಾಡಿದ್ದಾರೆ? ಅದರಲ್ಲಿ ನೀವು ಕೇಳ್ತಾ ಇದ್ದ ಹಿರಿಯ ಜೀವಿಗಳಲ್ಲಿ 2 ಗುಂಪಿದೆ.
ಒಂದು 5% ಬಿಜೆಪಿಯಲ್ಲಿ ಆಕ್ಟಿವ್ ಆಗಿ ಎಲ್ಲ ಸ್ಥಾನಮಾನ ಕಾರ್ಗಿರ್ ಹೊಡ್ಕೊಂಡು ಮನೆಗೆ ಕಟ್ಕೊಂಡು ಸೈಕಲ್ ತಗೊಂಡು ಒಳ್ಳೆ ಎಂಜಾಯ್ ಮಾಡ್ತಾ ಇರುವಂಥವ್ರು. ಇನ್ನೊಂದು 90% ಜನ ಮೂಲ ಗುಂಪು ಆಗೇ ಇರ್ತಾರಲ್ಲ, ಎಲ್ಲರಿಗೂ ಸ್ಥಾನಮಾನ ಕೂಡ ಸಿಗೋದಿಲ್ಲ. ಅದರಲ್ಲಿ ಯಾರು ನೀವು ಹೇಳ್ದಂಗೆ ಯಾರು ಬಾಲ್ ಬಡಕರಾಗಿರ್ತಾರೆ ಅವ್ರಿಗೆ ಸಿಕ್ಕಿರುತ್ತೆ. ಅಲ್ಲ, ನೀವೀಗ ಏನು ಹೇಳಿದ್ರಿ ಅದರಲ್ಲಿ 3-4 ಗುಂಪು ಮಾಡಬೇಕಾಗತ್ತೆ. ಒಂದು ಮೇಲ್ವರ್ಗದ ವೈದಿಕ ಶಾಹಿಗಳು, ಅಂದರೆ ಬ್ರಾಹ್ಮಣರ ಮುಖಂಡರು, ಅಂದರೆ RSSನಲ್ಲಿರುವಂಥ ಬ್ರಾಹ್ಮಣರು. ಎರಡನೆಯ ಗುಂಪು ಅವರನ್ನು ಓಲೈಸ್ಕೊಂಡಿರುವಂತಹ ಒಂದಷ್ಟು ಜನ ಬೇರೆ ವರ್ಗದವರು, ಅಂದರೆ ಕೆಳವರ್ಗದವರು. ಅವರು ಅದರ ಲಾಭವನ್ನು ಮಾಡ್ಕೊಂಡಿದ್ದಾರೆ. ಲಾಭವನ್ನು ಮಾಡಿಕೊಳ್ಳದೇ ಇರುವಂಥವ್ರು RSSನಲ್ಲಿ ಪ್ರಚಾರಕಂತ ಏನಿದಾರಲ್ಲ, ಅವರು ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀವಿ ಅಂತೇಳಿ ಪ್ರಚಾರಕರಾಗಿದ್ದಾರೆ. ಆ ಪ್ರಚಾರಕರನ್ನು ಕೆಲವರನ್ನು ಅಲ್ಲಲ್ಲೇ ತುಳಿತಾ ಇದ್ದಾರೆ, ಕೆಳವರ್ಗದವರನ್ನು. ಅವ್ರಿಗೆ ಯಾವ ಸ್ಥಾನಮಾನವೂ ಇಲ್ಲ. ಮನೆಗೆ ಬರೋಣ ಅಂದರೆ ಮನೆ ಸಂಬಂಧಗಳು ಕಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಮುಂದುವರಿಯೋಣ ಅಂತಂದರೆ ಅಲ್ಲಿ ನೆಮ್ಮದಿ ಇಲ್ಲ. ಸಾಯ್ಲಿಕ್ಕೂ ಆಗದೆ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೂ ಆಗದೆ ಅಲ್ಲಿ ಒಂದಷ್ಟು ಜನ ಬದುಕ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಮದುವೆ ಆಗದೆ ಮನೆಗಳಲ್ಲಿ ಇದ್ಕೊಂಡು ಸಂಘದ ಕೆಲಸ ಮಾಡ್ತಿದ್ದಾರೆ. ಅವರು ಇನ್ನೊಂದು ರೀತಿಯಿಂದ ನರಳಿ ಸಾಯ್ತಾ ಇದ್ದಾರೆ. ಇನ್ನೊಂದು 3ನೇ ಗುಂಪಿದೆ. ಆ ಗುಂಪು ಯಾವುದು ಅಂತಂದರೆ, ಮನೆಯ ದುಡಿಮೆಯ ಹಣವನ್ನು ಮನೆಯ ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿ ತನ್ನ ಹೆಂಡತಿ ಮಕ್ಕಳ ಬಾಯಲ್ಲಿಟ್ಟು ಆ ಸಂತೋಷವನ್ನು ನೋಡಿ ಆನಂದಿಸಬೇಕಾದಂತಹ ಆ ಕಾರ್ಯಕರ್ತರಿದ್ದಾರಲ್ಲ, ಅವರು ಆ ಹಣವನ್ನು ಸಂಘದ ಪ್ರಮುಖರಿಗೆ ಕೊಟ್ಟು, ಗುರುದಕ್ಷಿಣೆ, ಸೇವೆ, ಇನ್ಯಾವುದೋ ಹೆಸರಿಗೆ ಕೊಟ್ಟು, ಇವತ್ತು ಇಲ್ಲಿ ನಡೀತಾ ಇರೋಂಥ ಅನಾಚಾರ, ವ್ಯಭಿಚಾರ, ಅತ್ಯಾಚಾರಗಳನ್ನು ನೋಡಿ ಸಹಿಸಲಿಕ್ಕಾಗದೆ, ಹಿಂದಕ್ಕೂ ಹೋಗ್ಲಿಕ್ಕಾಗದೆ, ಮನೆಯನ್ನು ಬಿಡಲಿಕ್ಕಾಗದೆ, ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕಾಗದೆ ಇವತ್ತು ಒದ್ದಾಡ್ತಾ ಇದ್ದಾರೆ. ಇಂಥವ್ರು ತುಂಬ ಜನ ಇದ್ದಾರೆ. ಆದರೆ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಯಾಕೆ ಅಂದರೆ ಬ್ರಹ್ಮ ರಾಕ್ಷಸನಂತೆ ಬೆಳೆದು ಬಿಟ್ಟಿದೆ RSS. ಅದನ್ನು ಎದುರಾಕಿದರೆ ನನ್ನ ಜೀವ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂತಹ ಭಯ ಭೀತಿಯಿಂದ ಇದ್ದಾರೆ. ಇದಕ್ಕೆ ಒಂದು ನಾನು ಕಥೆಯನ್ನು ನಿಮಗೆ ಹೇಳಲೇಬೇಕು. ಒಬ್ಬ ವ್ಯಕ್ತಿ, ನಾನು ಅವ್ರ ಮನೆಗೆ ಯಾವಾಗಲೂ ಹೋಗ್ತಾ ಇದ್ದೆ. ಆ ಮನೆಯಲ್ಲಿ ನನ್ನ ಆ ಮನೆಯ ಒಬ್ಬ ಹಿರಿಯ ಮಗ, ಅಣ್ಣ ತಮ್ಮಂದಿರೋ ಥರ ಇದ್ವಿ. ಎಷ್ಟು ಅಣ್ಣ ತಮ್ಮಂದಿರು ಅಂದರೆ, ಇಡೀ ಏರಿಯಾದಲ್ಲಿ ನಿಮ್ಮ ಅಣ್ಣ ಸಿಕ್ಕಿದ್ರು ಅಂತೇಳಿ ನನಗೆ ಕೇಳ್ತಿದ್ರು, ಅವರಿಗೆ ನಿನ್ನ ತಮ್ಮ ಸಿಕ್ಕಿದ್ರು ಅಂತ ಹೇಳ್ತಿದ್ರು. ಆದರೆ ಅವರು ಇನ್ನೊಂದು ವರ್ಗದವರು, ನಾನಿನ್ನೊಂದು ವರ್ಗದವನು. ಆದರೂ ಅಲ್ಲಿ ಎಲ್ಲರೂ ಆ ರೀತಿ ಕೇಳ್ತಾ ಇದ್ರು. ಆದರೆ ಆ ಅಮ್ಮ ಹೇಳ್ತಾ ಇದ್ರು, ನನಗೆ 3 ಜನ ಅಲ್ಲ 4 ಜನ ಮಕ್ಕಳು ಅಂತ. ಇಂತಹ ಮನೆ ಒಂದು 10-6 ವರ್ಷದ ನಂತರ ಅವರು ಮನೆ ಅಂದರೆ ತಾಯಿ ತೀರ್ಕೊತಾರೆ. ಅದಾದಮೇಲೆ ಹಿರಿಯ ಮಗನಿಗೆ ಮದುವೆ ಮಾಡ್ತಾರೆ. ಆ ಮದುವೆಗೆ ನನಗೆ ಕರೆಯೋದೇ ಇಲ್ಲ. ಆವಾಗ ನನಗೆ ಒಂದು ಸ್ವಲ್ಪ ನೋವಾಗುತ್ತೆ. ಸ್ವಲ್ಪ ದಿನ ಆದಮೇಲೆ, ಒಂದು 6 ತಿಂಗಳು ಆದಮೇಲೆ ಹೋಗಿ ಅವ್ರು ಕಾರ್ಯ ಮಾಡುವಂಥ ಜಾಗದಲ್ಲಿ ಭೇಟಿ ಆಗ್ತೀನಿ. ಹನುಮೇಗೌಡ್ರೆ ಬಂದ್ರಾ, ಬನ್ನಿ 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 ಅಂತ ಕರೀತಾರೆ. ಹೋಗಿ ಕೂತ್ಕೊತೀನಿ. ನೆನಪಿದ್ದೀನೇನಪ್ಪ ಅಂತ ಕೇಳ್ತೀನಿ. ಹನುಮೇಗೌಡ್ರೆ ನಿಮ್ಮನ್ನು ಮರೆಯೋದುಂಟಾ ಅಂತ. ಇಲ್ಲ, ನೀವು ನನ್ನ ನೆನಪಿಟ್ಕೊಂಡಿಲ್ಲ ಅಂತೆ. ಇಲ್ಲ ಇಲ್ಲ ನೆನಪಿಟ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಮಗನ ಮದುವೆ ಕರೆದಿದ್ದು ಅಂತ. ಹಂಗಲ್ಲ ಹನುಮೇಗೌಡ್ರೆ, ನೀವು ನಮಗೆ ದೇವರ ಸಮಾನ. ಹನುಮಂತನಿಗೆ ರಾಮ ಹೇಗೋ ಹಾಗೆ ನೀವು ನಮಗೆ ಅಂತ ಹೇಳ್ತಾರೆ. ಅಲ್ರಿ, ಇಷ್ಟಿದ್ದಂಥವ್ರು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರೆ ಮದುವೆಗೆ ಕರೀಲಿಲ್ಲಲ್ರಿ ಅಂತ. ಈಗ ಸೂರ್ಯ ಭಗವಂತ, ದೇವರು, ನಮಗೆ ಸಾಕ್ಷಾತ್ ದೇವರು. ಆ ದೇವರು ಅಂತ ನಾವು ಹೋಗಿ ಬಾಚಿ ತಪ್ಕೊಳ್ಳಿಕ್ಕೆ ಹೊರ ಸುಟ್ಟು ಹೋಗ್ತೀವಿ. ಅಲ್ಲಪ್ಪ, ನೀನು ಎಲ್ಲಿಂದ ಎಲ್ಲಿಗೆ ಹೊರಕೆ ಕೊಡ್ತಾ ಇದೀಯಾ, ಇದು ಹೊಂದಾಣಿಕೆ ಆಗತ್ತಾ ಅಂತ ಕೇಳ್ತೀನಿ. ಹಂಗಲ್ಲ ಹನುಮೇಗೌಡ್ರೆ, ನಾವು ನಿಮ್ಮನ್ನು ಮದುವೆ ಕರೆದ್ರೆ ನಾವು ಸುಟ್ಟು ಹೋಗ್ತೀವಿ ಅಂದರೆ, ಎಲ್ಲೋ ಒಂದು ಕಡೆ RSSನವರು ಈ ರೀತಿ ಎಲ್ಲರಿಗೆ ಹೆದರಿಕೆ ಹಾಕಿದ್ದಾರೆ. ನನ್ನ ಜೊತೆಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ, ನನ್ನ ಎದುರುಗಡೆ ನಿಂತು ಮಾತನಾಡಲಿಕ್ಕೆ ಇವತ್ತು RSSನವ್ರು ಕೆಲವರು ಹೆದರ್ತಾರೆ. ನಮಸ್ಕಾರ ಹನುಮೇಗೌಡ್ರೆ, ಬರಲಾ, ಅರ್ಜೆಂಟ್ ಒಂಚೂರು ಕೆಲಸ ಇದೆ, ಬರಲಾ, ಇಷ್ಟೇ. ಮುಂದಿನ ಶಬ್ದಗಳು ಮಾತನಾಡಲಿಕ್ಕೆ ಎದುರುಗಡೆ ಸಿಕ್ಕಲ್ಲ. ಅಂದರೆ ಇದರ ಅರ್ಥ ಏನು ಅಂದರೆ, ಯಾರು ಸಂಘ ವಿರೋಧಿಗಳಿದ್ದಾರೆ ಅವರನ್ನು ಬದುಕಲಿಕ್ಕೆ ಬಿಡಲ್ಲ ಅನ್ನೋಂಥ ಒಂದು ಸಂದೇಶ ಈಗಾಗಲೇ ಎಲ್ಲರಿಗೂ ಮನವರಿಕೆ ಆಗಿದೆ. ಅಂಥದ್ರಲ್ಲಿ ನನ್ನನ್ನು ಬದುಕಲಿಕ್ಕೆ ಬಿಡಲ್ಲ ಅನ್ನೋಂಥದ್ದು ಮಾತು ಬಂದಿರೋದ್ರಿಂದ ಹೇಳ್ಬಿಡ್ತೀನಿ. ಈಗ ನೀವು ಗಂಭೀರವಾದ ಆರೋಪವನ್ನು ನಿಮ್ಮ ಒಂದು ಪುಸ್ತಕದಲ್ಲಿ ಮಾಡಿದ್ದೀರಿ. ಸಂಘದ ಬೈಟೆಕ್ನಲ್ಲಿ ಸಲಿಂಗ ಕಾಮ ಚಾಲ್ತಿಯಲ್ಲಿದೆ. ಅಲ್ಲಿ ಬೈಟೆಕ್ ಮಾಡೋರೆಲ್ಲ ಕೆಲವರು ಗೇಗಳಿದ್ದಾರೆ. ಅಲ್ಲಿ ಬರುವ ಒಂದು ಸುಂದರವಾದ ಹುಡುಗರನ್ನು ಹಿರಿಯ ಪ್ರಮುಖರು ಮನವೊಲಿಸಿ ಬಳಸ್ಕೋತಾರೆ ಅನ್ನೋ ರೀತಿಯಲ್ಲಿ ನೀವು ಪುಸ್ತಕದಲ್ಲಿ ದಾಖಲಿಸಿದ್ದೀರಿ. ಅಲ್ಲ ಗೌಡ್ರೆ, ಇಂಥ ಗಂಭೀರ ಆರೋಪ, ಒಂದು ದೇಶಭಕ್ತಿ, ದೇಶಪ್ರೇಮಕ್ಕಾಗಿ ಇತ್ತೀಚೆಗಷ್ಟೇ ಶತಮಾನೋತ್ಸವ ಆಚರಿಸ್ತು. ಇಂಥ ಗಂಭೀರ ಆರೋಪವನ್ನು ಮಾಡಲಿಕ್ಕೆ ನಿಮ್ಗೆ ಹೆಂಗಾದ್ರೂ ಮನಸ್ಸು ಬಂತು? ಅಂದರೆ ಇದು ಸುಮ್ಮನೆ ಬಾಯಿ ಮಾತು ಹೇಳ್ತಾ ಇರೋದಾ, ಅಥವಾ ಏನಾದರೂ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ? ನೋಡಿ, ಈ ಸಲಿಂಗ ಕಾಮ ಅದಷ್ಟೇ ಅಲ್ಲ, ಕಚ್ಚೆ ಅರುಕತನ ಅನ್ನೋಂಥದ್ದನ್ನು ನನ್ನ ಪುಸ್ತಕದಲ್ಲಿ ಬರೆದೀನಿ.
ಅಲ್ಲ ಅದು ಕೂಡ ನಾನು ನೆಕ್ಸ್ಟ್ ಪ್ರಶ್ನೆಯಲ್ಲಿದ್ದೆ. ಹಾ. ಅಕ್ಕ ಅಕ್ಕ ಅನ್ಕೊಂಡು ಪಕ್ಕ ಕೇಳ್ಕೊತಾರೆ ಅಂತ ನೀವು ಬರ್ದಿದ್ದೀರಾ. ಆ, ಎಂತ ಗಂಭೀರ ಆರೋಪವನ್ನು ಮಾಡ್ತಿರಲ್ಲ ನೀವು. ಅವ್ರ ಸಹೋದರ ಸಹೋದರಿಯರಂತೆ ಅಂದೇ ಅವ್ರು ಮಾತಾಡಲ್ಲ. ಸಹೋದರ ಸಹೋದರಿಯರೇ ಅಂತಾನೆ ಬಾಯಿ ಮಾತಾಡೋದು. ನೋಡಿ, ಅವರಲ್ಲಿ ಇಂಥ ಇದು ಯಾರಾದ್ರೂ ನಂಬ್ತಾರ ನೀವು ಹಿಂಗೆ ಆರೋಪ ಮಾಡಿಬಿಟ್ರೆ? RSS ನಲ್ಲಿ ಮಹಿಳೆಯರನ್ನ ಭಗಿನಿಯರು, ಸಹೋದರಿ ಅಂತ ಉಲ್ಲೇಖ ಮಾಡ್ತಾರೆ. ಉಳಿದಂಥ ಸ್ವಯಂ ಸೇವಕರನ್ನ ಅವರನ್ನೆಲ್ಲರೂ ತುಂಬ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಆದರೆ ಆ ಪ್ರೀತಿ ಹೆಗಲ ಮೇಲೆ ಕೈ ಹಾಕುವ ಮೂಲಕ ಅವರನ್ನು ಮೈದಡುತ್ತಾ ಅವರ ವೀಕ್ನೆಸ್ಸನ್ನು, ಅಂದರೆ ಆ ವ್ಯಕ್ತಿಯ ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಂಡು ಬಳಕೆ ಮಾಡ್ಕೊತಾರೆ. ನೋಡಿ, ಸಂಘದಲ್ಲಿ ಒಂದಷ್ಟು ಜನ, ನಾನು ಆಗಲೇ ಹೇಳಿದೆ, ಪ್ರಚಾರಕ ಅಂದರೆ ಮದುವೆ ಆಗದೆ, ಮನೆಗೂ ಹೋಗದೆ, ಮನೆ ಸಂಬಂಧ ಇಟ್ಕೊಳ್ಳೋ ಇರೋಂಥವ್ರು ಇದ್ದಾರಲ್ಲ, ಅವರ ಸಹಜ ಕ್ರಿಯೆಗಳಿಗೆ ಅವರು ತಮ್ಮ ಈ ಸಲಿಂಗ ಕಾಮ ಅದನ್ನು ಬಳಕೆ ಮಾಡ್ಕೊಳ್ತಾರೆ. ಇದು ನಾನು ಯಾವುದೇ ದಾಖಲೆ ಇಲ್ಲದೆ ಹೇಳಿದ್ದಲ್ಲ. ಅದೇ ಕಾರಣಕ್ಕಾಗಿ ವಿಧಾನಸೌಧದಲ್ಲಿ ಕಣ್ಣೀರಿಟ್ಟಂಥ ಘಟನೆ ನಡೆದಿದೆ. ವಿಧಾನಸೌಧದಲ್ಲಿ ನನ್ನನ್ನು ಈ ರೀತಿ ಸಲಿಂಗಕಾಮಿ ಅಂತ ಹೇಳಿದ್ರು ಅಂತ ಕಣ್ಣೀರಿಟ್ಟ, ನನ್ನ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ. ಅವರು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಯಾರು ಅಂತ ಗೊತ್ತಿದೆ, ಅವರೊಬ್ಬರು ಮಾಜಿ ಶಾಸಕರು. ಇದು ಗೊತ್ತಿದೆ. ಅವರ ಜೊತೆಯಲ್ಲಿ ಬಲಿ ಬಿದ್ದು ಅವರ ನೋವನ್ನು ನಮ್ಮ ಹತ್ರ ಹೇಳ್ಕೊಂಡಿರೋರು ಇದ್ದಾರೆ. ಈಗ RSSನಲ್ಲಿ ಯಾವುದಕ್ಕೂ ದಾಖಲೆ ಸಿಕ್ಕಲ್ಲ, ಏನಕ್ಕೂ ದಾಖಲೆ ಸಿಕ್ಕಲ್ಲ. ಎಲ್ಲಿಂದ ದಾಖಲೆ ಕೊಡಬೇಕು? ಯಾರಿಗೆ ಕೊಡಬೇಕು? ಎಲ್ಲಿಂದ ಕೊಡಬೇಕು? ಯಾರಿಗೆ ಕೊಡಬೇಕು? ಒಟ್ಟಾರೆ ಚಾಲ್ತಿಯಲ್ಲಿ ಸಲಿಂಗ ಕಾಮ ಚಾಲ್ತಿಯಲ್ಲಿ ಇದೆ. ಚಾಲ್ತಿಯಲ್ಲಿ ಇದೆ. ಅದು ಒಪ್ಪಿಕೊಂಡು ಅಂದ್ರೆ ಸಲಿಂಗ ಕಾಪ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಅದು ತಪ್ಪು ಸರಿ ಅಂದ್ರೆ ಅದು ಅವ್ರು ಗೌರವಿಸೋಣ. ಸಲಿಂಗ ಕಾಮ ಅಥವಾ ಗೇ LGBTQI ಗೇ ಬರುತ್ತಲ್ಲ, ಅದನ್ನ ಗೌರವಿಸೋಣ. ಅದನ್ನ ಒಪ್ಕೊಂಡು ಅವರು ಪಾಲಿಸ್ತಾ ಇದ್ದಾರೆ ಅಥವಾ ಕತ್ತು ಮುಚ್ಚಿ ಮಾಡ್ತಾ ಇದ್ದಾರೆ? ನಾನು ಆ ಆಂಗಲ್ ನಲ್ಲಿ ಹೇಳ್ತಾ ಇಲ್ಲ. ನೋಡಿ, ನೀವು ಆಮೇಲೆ ಕೇಳಬೇಕು ಅನ್ಕೊಂಡಿದ್ದೆ ಅಂತಾನು ನೀವು ಪ್ರಶ್ನೆ ಮುಂದುವರಿಸಿದ್ರಿ. ಈಗ ಅದು ಎರಡನ್ನೂ ಸೇರಿಸಿ ನಾನು ಹೇಳ್ತೀನಿ. ನೋಡಿ, ಪ್ರತಿಯೊಂದು ಮನೆಗೆ ನಮ್ಮಂತಹ, ಅಂದರೆ RSSನಲ್ಲಿ ನಾನಿದ್ದಾಗ, ನಾನು ಹೋದಾಗ ನಮ್ಮನ್ನು ಒಂದು ರೀತಿ ದೇವರ ರೀತಿಯಲ್ಲಿ ನೋಡ್ತಾ ಇದ್ರು, ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ರು. ಕಾವಿ ಬಟ್ಟೆ ಹಾಕಿರುವಂಥ ಸನ್ಯಾಸಿಗಳನ್ನು, ಅಂದರೆ ಕಾವಿ ಅಂತಂದರೆ ಸರ್ವಸ್ವವನ್ನು ತ್ಯಾಗ ಮಾಡಿದಂಥವ್ರು ಅಂತ, ಅವರಿಗಿಂತಲೂ ಬಿಳಿ ಬಟ್ಟೆಯ ಸನ್ಯಾಸಿಗಳು ಅಂತ ನಮ್ಮನ್ನು ಕೆಲವರು ಕರಿತಿದ್ರು, ಮಠಾಧೀಶರೇ ಕರಿತಿದ್ರು. ಪೇಜಾವರ ಮಠಾಧೀಶರೇ ಬಿಳಿ ಬಟ್ಟೆ ಸನ್ಯಾಸಿಗಳು, ನಿಮ್ಮ ಪ್ರಚಾರಕರು ನಮ್ಮ ಮಠಕ್ಕೆ ಬೇಕು ಅಂತ ಅವ್ರು ಹೇಳ್ತಾ ಇದ್ರು ಅಂತ ನಾವು ಕೇಳಿದ್ದೀವಿ. ಇಂತಹ ಪೂಜ್ಯ ಭಾವನೆ ಇಟ್ಕೊಂಡಿರೋಂಥ RSSನ ನಮ್ಮಂಥವ್ರು ಮನೆಗೆ ಹೋದಾಗ ಹೆಣ್ಮಕ್ಳು, ಮನೆ ಬೆಳೆದಿರೋಂಥ ಹೆಣ್ಮಕ್ಳಿದ್ರು ಕೂಡ ಅದೇ ಮನೆಯಲ್ಲಿ ನಾವು ಮಲಗ್ತಿದ್ವಿ, ಹೇಳ್ತಿದ್ವಿ, ಊಟ ಮಾಡ್ತಿದ್ವಿ. ಅಂದರೆ ನಮ್ಮ ಬಗ್ಗೆ ಅಷ್ಟೊಂದು ಗೌರವ ಇತ್ತು, ಅಷ್ಟೊಂದು ನಂಬಿಕೆ ಇತ್ತು. ಅಂಥ ಮನೆಯಲ್ಲಿ ಅಮ್ಮ ಅಮ್ಮ ಅಂತ ಹೇಳಿ ಅಮ್ಮನ ಮಗಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಅತ್ಯಾಚಾರ ಮಾಡಿ ಮದುವೆ ಮಾಡ್ಕೊತಾರೆ. ಅಕ್ಕ 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 ಅಂತ ಹೇಳಿ ಅಕ್ಕನನ್ನೇ ಪಕ್ಕ ಕೇಳಿಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ, ಅಂದರೆ ನಾನು ಆಗಲೇ ಹೇಳಿದೆ, ಮತ್ತು ಈಗ ಇನ್ನೊಂದ್ಸಲಿ ಇದು ಬಂದಿರೋದ್ರಿಂದ ಹೇಳ್ತೀನಿ, ನಡೆ ನುಡಿ ಎರಡು ವ್ಯತ್ಯಾಸ ಆಗ್ತಾ ಇದೆ. ಈ ನಡೆ ನುಡಿ ಎಲ್ಲಿವರೆಗೆ ವ್ಯತ್ಯಾಸ ಆಗಿದೆ ಅಂದರೆ, ಸಭ್ಯರು, ಸಂಸ್ಕೃತವಂತರು, ಸಂಸ್ಕೃತ ಅಂದರೆ ಶಬ್ದ ಅಲ್ಲ, ಸಂಸ್ಕಾರವಂತರು, ಸಭ್ಯರು, ಸಂಸ್ಕಾರವಂತರು, ಸಚ್ಚಾರಿತ್ರ್ಯರು, ಈ ರೀತಿ ಬಿಂಬಿಸ್ಕೊಳ್ತಾ ಇರೋಂಥ RSSನ ಈ ಜನ ಮಾಡ್ತಾ ಇರೋದು ಹಲ್ಕ ಕೆಲಸ. ಅತ್ಯಾಚಾರ, ಅನಾಚಾರ, ವ್ಯಭಿಚಾರ, ಮೋಸ, ವಂಚನೆ, ಭ್ರಷ್ಟಾಚಾರ ಇವುಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಆ ಸಲಿಂಗ ಕಾಮವೂ ಒಂದು, ಅತ್ಯಾಚಾರವೂ ಒಂದು. ಇದಕ್ಕೆ ನಾವೆಲ್ಲಿಂದ ದಾಖಲೆ ಕೊಡಬೇಕು? ಹೇಗೆ ದಾಖಲೆ ಕೊಡಲಿಕ್ಕಾಗತ್ತೆ? ಇದು ಚಾಮರಾಜಪೇಟೆಯಲ್ಲಿರುವ ಕೇಶವಕೃಪಾ ಅಂತದಲ್ಲ, ಅಲ್ಲಿ ಒಳಗೆ ಹೋದ ತಕ್ಷಣ ಯಾವುದೇ RSSದ ಪ್ರಚಾರಕ ಕಾರ್ಯಕರ್ತ ಒಂದು ಗೌರವ, ಒಂದು ಭಕ್ತಿಯ ಭಾವನೆ ಬರುತ್ತೆ. ಅಂಥ ಕೇಶವಕೃಪದಲ್ಲೂ ಕೂಡ ನೀವು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಿದೆ, ಲೈಂಗಿಕ ದೌರ್ಜನ್ಯ ಆಗ್ತಿದೆ, ಹೆಣ್ಮಕ್ಳನ್ನ ಬಳಸ್ಕೊತಾ ಇದ್ದಾರೆ ಅಂತ ನೀವು ಪುಸ್ತಕದಲ್ಲಿ ದಾಖಲಿಸ್ತೀರ. ನೋಡಿ, ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಾರ್ಯಾಲಯ ಇದೆ. ಆ ಕಾರ್ಯಾಲಯದ, ಅಂದರೆ ಅವರನ್ನು ಕೂಡ ಸೇವಾವೃತ್ತಿಗಳು ಅಂತ ಕರೀತಾರೆ. ಸೇವೆಗೆ ವ್ರತವನ್ನು ಹಿಡಿದಂಥವರು ಅಥವಾ ವ್ರತವನ್ನು ಮಾಡಿದವರು, ಅದಕ್ಕೆ ಸೇವಾವೃತ್ತಿ ಅನ್ನುವಂಥ ಶಬ್ದವನ್ನು RSSನಲ್ಲಿ ಈ ಥರ ಶಬ್ದಗಳಿಗೆ ಕೊರತೆ ಇಲ್ಲ, ಒಳ್ಳೊಳ್ಳೆ ಶಬ್ದಗಳನ್ನು ಕೊಡ್ತಾರೆ. ಅಂತಹ ಒಂದು ಸೇವಾವೃತ್ತಿ ಇನ್ನೊಂದು ಕಡೆಗೆ ಇನ್ನೊಬ್ಬ ಸಂಘದ ಪ್ರಚಾರಕ ಅಂದರೆ ನಾನು ಆಗಲೇ ಹೇಳಿದೆ, ಇನ್ನೊಂದ್ಸಲಿ ಹೇಳ್ತೀನಿ, ಮದುವೆ ಆಗದೆ, ಮನೆಗೆ ಹೋಗದೆ, ಹಣ ಗಳಿಸದೆ, ಮನೆ ಸಂಬಂಧವನ್ನು ಇಟ್ಕೊಳ್ಳದೆ ಇರುವಂತಹ ಅಂದರೆ ಟೋಟಲಿ ನ್ಯಾಷನಲ್ ಪ್ರಾಪರ್ಟಿ, ಅಂದರೆ ಸಮಾಜಕ್ಕೆ ಸೀಮಿತವಾದಂಥ ವ್ಯಕ್ತಿ. ಅವರಿಬ್ಬರು ಒಂದು ಬ್ಯಾಂಕ್ ಹತ್ರ ಒಟ್ಟಿಗೆ ಸೇರ್ತಾರೆ. ಅಲ್ಲಿ ಅವರು ಚಾಮರಾಜಪೇಟೆಯಲ್ಲೇ ಅವ್ರದ್ದು ಒಂದು ಕಚೇರಿ, ಅಜಿತಶ್ರೀ ಅಂತ, ಇನ್ನೊಂದು ಕಡೆ ಕೇಶವ ಕೃಪಾ ಅಂತ, ಈ ಎರಡರ ಮಧ್ಯದಲ್ಲಿ ಒಂದು ಮೈಸೂರು ಬ್ಯಾಂಕ್ ಇತ್ತು.
ಆ ಮೈಸೂರು ಬ್ಯಾಂಕಿಗೆ ಅವರು ಆ ಕಡೆಯಿಂದ ಇವರು ಈ ಕಡೆಯಿಂದ, ಪ್ರಚಾರಕ ಇಲ್ಲಿಂದ, ಸೇವಾವೃತ್ತಿ ಆ ಕಡೆಯಿಂದ, ಅಲ್ಲಿ ಬಂದು ನಿಂತ್ಕೊಳ್ಳೋದು. ಅಲ್ಲಿ ಅವರು ತಮ್ಮ ಪ್ರೇಮ ಪ್ರಣಯ ಪೌರೋಹಿತ್ಯ ಇವೆಲ್ಲವೂ ಅಲ್ಲಿ ನಡೀತಾ ಇತ್ತು. ಅದನ್ನು RSSನ ಹಿರಿಯರು ಕೊನೆಗೆ ಅವರಿಬ್ಬರಿಗೂ ಮದುವೆ ಮಾಡಿಸ್ತಾರೆ. ಸೇವಾವೃತ್ತಿಯನ್ನು ಭಗಿನಿ ಅಂತ ಕರಿತಿದ್ರು. ಭಗಿನಿ ಅಂದರೆ ಅರ್ಥ ಅಕ್ಕ ಅಂತ, ಸಹೋದರಿ ಅಂತ. ಯಾರನ್ನ ನೀವು ಸಹೋದರಿ ಅಂತ ಕರೆದ್ರು, ಯಾರನ್ನ ಅಕ್ಕ ಅಂತ ಕರೆದ್ರು, ಅಂಥವ್ರ ಜೊತೆಯಲ್ಲಿ ನೀವು ಮದುವೆ ಮಾಡ್ತೀರಿ ಎಲ್ಲ ಹಿರಿಯರು ನಿಂತ್ಕೊಂಡು ಅಂದರೆ ನಾವು ಅದಕ್ಕೆ ಏನಂತ ಹೇಳಬೇಕು ಅಂದರೆ, ನೋಡಿ, ಒಂದು ಹೆಣ್ಣು ಆಕೆ ಹೇಗಿದ್ದಾಳೆ, ಅವಳ ದೇಹದ ಭಾಗಗಳನ್ನು ನೋಡಿ ಅಕಸ್ಮಾತ್ ಏನಾದರೂ ಟೀಕೆ ಮಾಡಿದರೆ ಅಥವಾ ಏಕಾಗ್ರ ಚಿತ್ತವಾಗಿ ನೋಡಿಬಿಟ್ರೆ ಕೇಸ್ ಮಾಡಲಿಕ್ಕಾಗತ್ತೆ ಇವತ್ತಿನ ಕಾನೂನಿನ ಪ್ರಕಾರ. ಅಂಥದ್ರಲ್ಲಿ ಕೆಟ್ಟ ಭಾವನೆಯಿಂದ 1-2 ವರ್ಷಗಳ ಕಾಲ ಈ ಒಂದು ಮನೋಭಾವನೆಯಲ್ಲಿ ನೀನು ಸಂಘದ ಕೆಲಸ ಮಾಡಿದೆಯಲ್ಲ, ಅವರಲ್ಲಿ ಸೇವಾ ವೃತ್ತಿಯಾಗಿದ್ರಲ್ಲ, ಇದು ನೀಚತನ ಅಲ್ವಾ? ಇಂತಹ ನೀಚತನಕ್ಕೆ ಪೌರೋಹಿತ್ಯ RSSನವ್ರು ಮಾಡಬೇಕಾಗಿತ್ತಾ? ತಪ್ಪಲ್ವಾ? ಅವರಿಗೆ ಬುದ್ಧಿ ಹೇಳಬೇಕಾಗಿತ್ತಲ್ಲ. ಅದನ್ನ ಹಿಂಗೂ ನೋಡ್ಬೋದಲ್ಲ, RSS ಮಾಡರ್ನ್ ಆಗ್ತಿದೆ, ಸುಧಾರಣೆ ಆಗ್ತಾ ಇದೆ. ಈಗ ಅಲ್ಲಿ ಪ್ರೀತಿ ಪ್ರೇಮ ಎಲ್ಲವೂ ನಡೀತಾ ಇದೆ, ಅಲ್ಲಿ ಮದುವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನ RSS ಹಿಂಗೂ ನೋಡ್ಬೋದಲ್ಲ ನೀವು. ಅದೇ ನೀವು ಹೇಳಿದಾಗೆ ಇನ್ನು ಮುಂದೆ RSS ಒಪ್ಪಿರುವಂತಹ, RSS ಮುಂದುವರಿಸಿರುವಂತಹ ಏನೊಂದು ಹಿಂದುತ್ವ ಅಂತ ಇದೆಯಲ್ಲ, ಅದರ ಪ್ರಕಾರ ಯಾರನ್ನು ಬೇಕಾದ್ರೂ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಯಾರನ್ನು ಬೇಕಾದ್ರೂ ಮೃಗತ್ವದಲ್ಲಿ ಯಾರು ಬೇಕಾದ್ರೂ ತಮ್ಮ ದೇಹ ಸುಖಕ್ಕೆ ಬಳಸ್ಕೋಬಹುದು. ಪ್ರಶ್ನೆ ಇರೋದು ನಡೆ ನುಡಿಯಲ್ಲಿ ಒಂದಾಗಿರ್ಬೇಕು. ಹೌದು, ಅದೇ ಇಂಪಾರ್ಟೆಂಟ್. ಅದನ್ನೇ ಧರ್ಮ ಅಂತ ಕರೆಯೋದು. ನೀವು ಭಾಷಣ ಮಾಡುವಾಗ ಸಹೋದರಿ ಅಕ್ಕ ಭಗಿನಿ ಅಂತ ಮಾತಾಡ್ತಾನೆ, ಅವ್ರನ್ನ ಮತ್ತೆ ಕೆಟ್ಟ ದೃಷ್ಟಿಯಿಂದ ನೋಡ್ತೀರಿ ಅಂತ ಅಷ್ಟೇ ಕೇಳ್ತಾರೆ. ಅಲ್ಲ, ನಾನು ಹೇಳುವುದೇ ಧರ್ಮ ಅಂದ್ರೆ ಅವನ ನಡೆ ನುಡಿ ಇದರ. ಅದಕ್ಕೆ RSSನವರೇ ಹೇಳ್ಕೊಟ್ಟಿರುವಂತ ಒಂದು ಶ್ಲೋಕ ನನಗೆ ನೆನಪು ಬರ್ತಾ ಇದೆ. ಯಥಾ ಚಿತ್ತಂ ತಥಾ ವಾಚಃ, ಯಥಾ ವಾಚಾಸ್ತಥಾ ಕ್ರಿಯಾಃ, ಚಿತ್ತೇ ವಾಚಿ ಕ್ರಿಯಾಯಾಂಚ ಸಾಧು ರೂಪೇಣ ಮೇಕತಾ ಅಂತ. ಅಂದರೆ ಮನಸ್ಸಿನಂತೆ ಮಾತು, ಮಾತಿನಂತೆ ಕೃತಿ, ಕೃತಿಯಂತೆ ಯಾರು ನಡ್ಕೊಳ್ತಾ ಇದ್ದಾನೆ, ಈ ಮೂರಕ್ಕೂ ಸಾಮ್ಯತೆ ಯಾರ ಹತ್ರ ಇದೆ, ಮೂರೂ ಕೂಡ ಒಂದೇ ರೀತಿ ಇದೆ, ಅವನನ್ನು ಮಹಾತ್ಮ ಅಂತ ಕರೀತಾರೆ. ಆ ಮಹಾತ್ಮ ಅನ್ನೋಂಥ ವ್ಯಕ್ತಿಗಳು RSSನಲ್ಲಿ ನಾವು ತಯಾರಾಗಬೇಕು ಅಂತೇಳಿ ಸಂಸ್ಕಾರ ಕೊಟ್ಟು, ಮಾಡಬಾರ್ದಂಥ ನೀಚ ಕೆಲಸಗಳನ್ನು ಮಾಡಿ, ಕಚಡ ಕೆಲಸಗಳನ್ನು ಮಾಡಿಕೊಂಡು ನಾವೇ ದೇಶಭಕ್ತರು, ನಾವೇ ಜಗದ್ಗುರುಗಳು ಅಂತ ಹೇಳ್ಕೊಂಡು ಹೋಗ್ತೀವಲ್ಲ, ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅಂತ ಹೇಳ್ಕೊತಿರಲ್ಲ, ಇದಕ್ಕಿಂತಲೂ ಪಾಪದ ಕೆಲಸ, ಇದಕ್ಕಿಂತಲೂ ನಂಬಿಕೆ ದ್ರೋಹದ ಕೆಲಸ, ಇದಕ್ಕಿಂತಲೂ ದೇಶದ್ರೋಹದ ಕೆಲಸ ಇನ್ಯಾವುದಿದೆ? ಹಾಗಾಗಿ RSSನ ನಾನು ಎಲ್ಲ ದೃಷ್ಟಿಯಿಂದ ಟೀಕೆ ಮಾಡ್ತೀನಿ. ಈ ಕೇಶವ ಕೃಪದಲ್ಲಿ ಚುಂಬಕಾಚಾರ್ಯ ಅಂತ ಏನೋ ಒಂದು ಪ್ರಕರಣ ಬರೀತಾರೆ, ಅದನ್ನ ಅದ್ರ ಬಗ್ಗೆ ಹೇಳಿ.